ಮೈಸೂರಿನ ಹುಡ್ಕೋ ಬನ್ನಿಮಂಟಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ಸಡಗರ ಸಂಭ್ರಮ ಹಾಗೂ ಗೌರವಪೂರ್ವಕವಾಗಿ ಆಚರಿಸಲಾಯಿತು. ಸಮಾರಂಭದಲ್ಲಿ ಶಿಕ್ಷಣ ಪ್ರೇಮಿ ಹಾಗೂ ಶಾಲೆ ಬಗ್ಗೆ ಅಪಾರ ಕಾಳಜಿಯುಳ್ಳ ಹರನ್ ರಶೀದ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮುಖ್ಯ ಶಿಕ್ಷಕ ಎಚ್ಪಿ ಮಹೇಶ್ ಅವರು ಧ್ವಜ ಸಂದೇಶ ನೀಡಿ ಸ್ವಾತಂತ್ರ್ಯವು ತ್ಯಾಗ ಮತ್ತು ಬಲಿದಾನಗಳಿಂದ ಸಿಕ್ಕಿದ್ದಾಗಿದ್ದು ಪ್ರತಿಯೊಬ್ಬ ನಾಗರಿಕನು ತನ್ನ ಹಕ್ಕು ಮತ್ತು ಕರ್ತವ್ಯಗಳನ್ನು ನಿಷ್ಠೆಯಿಂದ ಪಾಲಿಸಬೇಕು. ಶಿಕ್ಷಣವೇ ಅತಿ ದೊಡ್ಡ ಅಸ್ತ್ರವಾಗಿದ್ದು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯುವ ಮೂಲಕ ಭವ್ಯ ಭಾರತದ ನಿರ್ಮಾಣಕ್ಕೆ ಶ್ರಮಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕ ವೆಂಕಟರಮಣ ಶೆಟ್ಟಿ ಅವರು ಮಾತನಾಡಿ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿ, ವೀರ ಸಾವರ್ಕರ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಅವರ ತ್ಯಾಗವನ್ನ ಸ್ಮರಿಸಿದ್ರು. ಇದೇ ವೇಳೆ ಜಯದೇವ ಆಯುರ್ವೇದ ಆಸ್ಪತ್ರೆಯ ವತಿಯಿಂದ ಮಕ್ಕಳಿಗೆ ಕ್ವಿಜ್ ಹಾಗೂ ಪ್ರಬಂಧ ಸ್ಪರ್ಧೆ ಆಯೋಜಿಸಿ ವಿಜೇತರಿಗೆ ಬಹುಮಾನ ಕೂಡ ವಿತರಿಸಲಾಯಿತು. ಮಾಡ್ಬೇಕಂತ ನಮ್ಗೆ ನಂಬಿಕೆ ಇದೆ. ಈ ದಿನಾಚರಣೆಗೆ ಎಲ್ಲ ಮೊದಲನೇದಾಗಿ ಸ್ವಾತಂತ್ರ್ಯ ಬರೋದು ಮುಂಚೆ ಯಾರು ತ್ಯಾಗ ಕೊಟ್ಟಿದ್ದಾರೆ, ಅವ್ರ ತ್ಯಾಗ ಅವ್ರ ರಕ್ತ ಎಲ್ಲ ಅವ್ರು ಕೊಟ್ಟಿದ ಆದ್ಮೇಲೆ ನಮ್ಗೆ ಇದು ಇವತ್ತು ಒಳ್ಳೆ ವಾತಾವರಣ ಸಿಕ್ಕಿದೆ. ನಾವು ಏನ್ ಬೇಕಾದ್ರೂ ಉಸಿರಾಡ್ಬೋದು, ಏನ್ ಬೇಕಾದ್ರೂ ಮಾತಾಡ್ಬೋದು, ಏನೋ ಮಾತಾಡೋಕೆ ಅವಕಾಶ ಇದೆ.